el papo. ¿Qué pasa cuando me cadena? ¿Qué tú? I'm friend. So happy, happy. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸೈಡು ಹಾಲನ್ನ ಬಿಸಿ ಇಟ್ಕೊಂಡು ಈ ಸೈಡ್ ಟೀ ಕಾಸ್ಕೊಂಡು ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಫ್ರೈಡ್ ರೈಸ್ ಮಾಡಲಿಕ್ಕೆ ಅಂತ ಬೀನ್ಸು ಹಾಗೆ ಕ್ಯಾರೆಟ್ನ ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಖುಷಿ ಕೂಡ ಎದ್ದು ಬಂದಿರ್ತಾನೆ. El papo, en el papo. El papito. ಹಾಗೆ ಇವತ್ತು ಟಿಫನ್ಗೆ ಅಂತ ದೋಸೆ ಮತ್ತು ಶೇಂಗಾ ಚಟ್ನಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಶೇಂಗಾ ಚಟ್ನಿ ಹುರಿತಾ ಇದ್ದೀನಿ. ಏನದು? ನಿಂದ ಏನು ಮಾಡ್ತೀಯ ಅದರಲ್ಲಿ? ಏನು ಮಾಡ್ತೀಯ ಖುಷಿ ಅದರಲ್ಲಿ? ಸ್ಕೂಲಿಗೆ ಟೈಮ್ ಆಕೈತೆ. ಸ್ಕೂಲ್ ಸ್ನಾನ ಮಾಡಿ ಪಟ ಪಟ ಹೊರಡಬೇಕು. ಚಟ್ನಿಗೆ ಅಂತ ಶೇಂಗಾನ ಹುರ್ಕೋತಾ ಇದ್ದೀನಿ. ನಿದ್ದೆ ಆಗಿಲ್ಲ? ನಿದ್ದೆ ಆಗಿಲ್ಲ? ಮಠ ಮಾಡ್ತೇನೆ. ಹಾಂ, ಅದು ನೋಡ್ರಿ ಏನು ಮಾಡ್ಬೇಕು ಅವ್ರು ನೋಡಿ. ಕೊಂಡಿದ್ದಾಯ್ತು. ಈಗ ಫ್ರೈಡ್ ರೈಸ್ ಮಾಡ್ಕೊತಾ ಇದ್ದೀನಿ. ಒಂದು ಬಾಳಿಗೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಬೀನ್ಸು ಹಾಗೆ ಕ್ಯಾರೆಟ್ನೂ ಕೂಡ ಹಾಕ್ಕೊಂಡು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಾದಲ್ಲಿ ಟೊಮೆಟೊ ಸಾಸ್ ಕೂಡ ಹಾಕೋಬೋದು. ಹಾಗೆ ಪೆಪ್ಪರ್ ಪೌಡ್ರು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಒಂದು 2 ಮಿನಿಟ್ಸ್ನ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಮಾಡ್ಕೊಂಡಿರುವ ಅನ್ನವನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಫ್ರೈಡ್ ರೈಸ್ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ಹಾಗೆ ಇಲ್ಲಿ ನಾನು ಶೇಂಗಾ ಚಟ್ನಿ ಕೂಡ ಮಾಡ್ಕೊತಾ ಇದ್ದೀನಿ. ಈಗ ಶೇಂಗಾ ಹುರ್ಕೊಂಡಿದ್ನಲ್ಲ ಅದನ್ನೇ ಒಂದು ಜಾರಿಗೆ ಹಾಕ್ಕೊಂಡು ಅದಕ್ಕೆ 1-2-3 ಅಷ್ಟು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಹಾಗೆ ಕರಿಬೇವು ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಿಮಗೆ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ತೆಳ್ಳಗೆ ಬೇಕಾದರೆ ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಶೇಂಗಾ ಚಟ್ನಿ ದೋಸೆ ಇಡ್ಲಿ ಪಡ್ಡಿಗೆ ಕೂಡ ತುಂಬಾ ಟೇಸ್ಟಿ ಆಗುತ್ತೆ. ಒಂದು ಸಾರಿ ಈ ಚಟ್ನಿ ಕೂಡ ಟ್ರೈ ಮಾಡಿ. ಹಾಗೆ ಫ್ರೈಡ್ ರೈಸ್ ಅನ್ನ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈ ಕಡೆ ದೋಸೆ ಹಿಟ್ಟು ಕೂಡ ಚೆನ್ನಾಗಿ ಉಪ್ಪಿತ್ತು, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ದೋಸೆ ಕೂಡ ಮಾಡ್ಕೊತಾ ಇದ್ದೀನಿ.
ಹಾಗೆ ಈ ಸೈಡ್ ನೋಡಿದ್ರೆ ಟೈಮ್ ಬೇಗ ಆಗೋಗ್ಬಿಟ್ಟಿತ್ತು, ಹಾಗಾಗಿ ಇವರಿಗೆ ಟಿಫನ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿದೆ ಈಗ ತಾನೇ. कुछ ಹೆಂಗಾಗಿದೆ ದೋಸೆ? ಸೂಪರ್. ಬೇಡ ಮಮ್ಮಿ ಸೂಪರ್. ತಿಂದು ಪಟ ಪಟ ತಿನ್ನಿರಿ. ಹಾಗೆ ಟಿಫನ್ ಕೂಡ ಮುಗಿಸ್ಕೊಂಡು ಈಗ ಸ್ಕೂಲಿಗೆ ಹೊರಟರು. ಬಾಯ್. ಇರ್ಬೇದಾವು ಬೈ ಸೈಡ್ ಅಷ್ಟು ಬಾ, ಈ ಕಡೆ ಅಷ್ಟು ಬಾ. ಯಾರಿಗೆ ಬಾಯ್ ಮಾ. ಬ್ಯಾಗ್ ಮಮ್ಮಿ ನಂದಿಲ್ಲ. ಹಾಂ ನೀ ಅಂತ ಬಾಯ್. ಹಾಂ ಬಾಯ್. ಮಕ್ಕಳೆಲ್ಲ ಸ್ಕೂಲಿಗೆ ಹೋದವಲ್ಲ, ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಈಗ ದೇವ್ರ ಪೂಜೆ ಮುಗಿಸ್ಕೊಳೋಣ, ಹೂವು ಹರ್ಕೊಂಬರ್ತೀನಿ. ಈಗ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ನಾನು ಕೂಡ ಈಗ ಟಿಫನ್ನ ಮಾಡ್ಕೋತೀನಿ. ಬನ್ನಿ ಈಗ ನಾನು ಕೂಡ ಟಿಫನ್ನ ಮಾಡ್ಕೋತೀನಿ. 2 ಗಂಟೆ ಆಯಿತು. ನಮ್ಮ ಖುಷಿ ಕೂಡ ಬಂದ್ಲು. ಯಾರು ಕೊಡ್ಸಿದ್ದು ನಿಂಗೆ? ಸೇತು ಎದಕ್ಕೆ ಕೊಡ್ಸಿದ್ಲು? ಚಾ ಒಳಗೆ ಹಾಕೊಂಡು ಕುಡಿಯಾಕ. ಟೀ ಒಳಗೆ ಕುಡಿತಾರ? ಅದು ಹಾಲೊಳಗೆ ಕುಡಿತಾರ. ಥ್ಯಾಂಕ್ ಯು ಶ್ವೇತು ಅನ್ ಹೇಳ. ಥ್ಯಾಂಕ್ ಯು ಶ್ವೇತು ಅನ್ನ ಕೊಡ್ಸಾಳ ಇಲ್ಲಕ್ಕಿ ಆಂಟಿ? ಹೇಳು ಥ್ಯಾಂಕ್ ಯು ಶ್ವೇತು ಅನ್. ಥ್ಯಾಂಕ್ ಯು ಆಂಟಿ.
ಹಾಗೆ ನಮ್ಮ ಮನೆಯಲ್ಲಿ ಬ್ಯಾಂಬೋ ಪ್ಲ್ಯಾಂಟ್ ನೋಡಿ ನಮ್ಮ ಮಮ್ಮಿ ಹಾಗೆ ಅಜ್ಜಿ ಕೂಡ ಬೇಕು ಅಂತ ಹೇಳಿದ್ರು. ಅದು ಕೂಡ ಆರ್ಡರ್ ಆಗಿತ್ತು. ಅದು ನಿನ್ನೆ ಬಂತಂತೆ. ಅದನ್ನು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವರು ಕೂಡ ಕಳಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಪ್ಲ್ಯಾಂಟ್ 4 ಕೂಡ. ನೋಡಿ ನಮ್ಮ ಖುಷಿ ಕಿತಾಪತಿ ಈ ಥರನೇ ಸ್ಕೂಲಿಂದ ಬಂದಂದರೆ ಈ ಥರನೇ ಕಿತಾಪತಿ ಮಾಡ್ತಾ ಇರ್ತಾವೆ. ಕಿತಾಪತಿ ಹುಡುಗಿ ಬಿಡ್ತಿಲ್ಲ, ಮುರಿತಂದ್ರೆ ಹೊಸ ನೀನ ಕೊಡಿಸ್ಬೇಕು ನೋಡು. ಕೊಡಿಸ್ತಿ? ಹಾಂ, ಕೊಡಿಸ್ತಿ? ಕಿತಾಪ್ ನೋಡಿ ಅವಳು ಕ್ಯಾಮ್ರಾ ಹೇಗಿದೆ. ಈಗ ಟೈಮ್ ಬಂದು 8 ಗಂಟೆ ಆಯಿತು. ಟ್ಯೂಷನ್ನಿಂದ ಕರ್ಕೊಂಡ್ಬಂದು ಈಗ ಈ ಸೈಡು ಬೇಳೆ ಹಾಗೂ ರೊಟ್ಟಿ ಕೂಡ ಮಾಡ್ಕೊತಾ ಇದ್ದೀನಿ. ಈ ಸೈಡ್ ನಮ್ಮ ಖುಷಿ ಡ್ಯಾನ್ಸ್ ಮಾಡತ್ತವ್ರು ಹೋಮ್ವರ್ಕ್ ಮಾಡಂದ್ರೆ. ನಿನಗೆ ಗೊತ್ತಿರ್ಲಾರ್ದಂಗೆ ನಾ ವಿಡಿಯೋ ಮಾಡಿಬಿಟ್ಟೆ ನಾನು. ಖುಷಿ ಡ್ಯಾನ್ಸ್ ಮಾಡಿದೆ ಅಲ್ಲ ಯಾರು? ಸಾಂಗ್ ಆಡ್ಕೊಂತ ಮಾಡಕತ್ತೀನಿ ನಮ್ಮ. ನಿಮ್ಮ ಫ್ರೆಂಡ್ ಹಾಂ, ನಮ್ಮ ಮ್ಯಾಮ್ ಕಲ್ಸಾರ ಅಂತ ಮಾಡೇನಿ. ಮ್ಯಾಮಿಗೆ ಬರಲ್ಲ, ಈಗ ಮಾಡ್ಯಾನವ. ಈಗ ನಮ್ಮ ಮ್ಯಾಮ್ ಬಂದಿಲ್ಲ, ಅವ್ರಿಗೆ ಆರಾಮಿಲ್ಲ. ಹೆಂಗಿತ್ತು ಮಮ್ಮಿ ಡ್ಯಾನ್ಸ್? ಮಸ್ತಿತ್ತು. ಥ್ಯಾಂಕ್ ಯು ಮಮ್ಮಿ. ಹಾಗೆ ಗೋಬಿ ಕೂಡ ತಂದಿದ್ರು, ಎಲ್ಲರೂ ಸೇರಿ ತಿಂದು ನೆಕ್ಸ್ಟು ರೊಟ್ಟಿ ಕೂಡ ಮಾಡ್ಕೊತಾ ಇದ್ದೀನಿ. ಇಂಥವಾಗ ಸೂಪರ್ ಇರ್ತೈತಲ್ಲ. ಮಮ್ಮು ಸಾಂಬಾರು ರೊಟ್ಟಿ ಪಲ್ಯ ಹೋಗಲ್ಲ. ಮಮ್ಮಿ ನಾನು ಸ್ವಲ್ಪ ನೋಡ್ರಿ ಖಾಲಿ ಆತಂದ್ರೆ ಒಬ್ಬೊಬ್ರು ಪ್ಲೇಸ್ ಖಾಲಿ ಮಾಡ್ತಾರೆ ಪ್ಲೇಟ್ ಎತ್ತಿಡಾಕ. ನಾವಲ್ಲಿ ನೀವಲ್ಲಿ ಅಂತ ಹೆಚ್ಚುನೇ ಎತ್ತಿಡ್ದಿ. ಗುಡ್ ಹೆಚ್ಚು. ಮತ್ತೆ ಯಾಕೆ ಬಂದಿ? ನೀವು ಇಟ್ಟು ಬರ್ತೀಯ, ಮೂವತ್ತು ಪಾಸ್ ಬರ್ತೀಯ. ಹಾಗೆ ರೊಟ್ಟಿ ಕೂಡ ಮುಗಿಸ್ಕೊಂಡಿದ್ದಾಯಿತು. ಈಗ ಈ ಸೈಡ್ ಬೇಳೆ ಕೂಡ ಕುದಿತ್ತು. ಈಗ ಅದಕ್ಕೆ ಸಾಂಬಾರಿಗೆ ಅಂತ ಒಗ್ಗರಣೆ ಕೂಡ ಹಾಕೋತಾ ಇದ್ದೀನಿ. ಚಾರ್ವಿ ಅತ್ತಿ ಬಂದಿದ್ರಲ್ಲ, ರೇಖಾ ಅತ್ತಿ, ಅವಾಗ ಅತ್ತಿ ಏನ್ ಅಂದ್ರ, ಖುಷಿನಿ ನೀನು ಖುಷಿ ಹೋಗ್ತೀಯಲ್ಲ ಅಂತ. ಆಮೇಲೆ ನಾನೇ ಚಂದು ಖುಷಿ ಹೋಗಲ್ಲ ಅಂತ. ಹೋಗಲ್ಲ ಅಂದ್ಲನ? ಆಮೇಲೆ ಸುಳ್ಳು ಹೇಳ್ತಾನೆ ನಂಗೆ, ಹೋಗ್ತಾನಂತಕ್ಕೆ.
ಮಕ್ಕೊಂಡೆ ಮಕ್ಕೊಂಡು ಹೋಮ್ವರ್ಕ್ ಬರೀತಾರನ? ಫೋರ್ತ್ ಒನ್ ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು. ಈ ಸೈಡು ಬುರ್ಜಿ ಕೂಡ ರೆಡಿ ಆಯಿತು. ಈಗ ಊಟ ಕೂಡ ಮುಗಿಸ್ಕೊತಾ ಇದ್ದೀವಿ. मन का विश्वास कमजोर होना, हम चले एक रास्ते पे हमसे भूल कर भी कोई भूल होना, इतनी शक्ति हमें देना दाता, मन का विश्वास कमजोर होना. ಹಾಗೆ ಊಟ ಕೂಡ ಮುಗಿಸ್ಕೊಂಡ್ವಿ. ಇವತ್ತಿನ ಡೇ ನಮ್ದು ಇದಾಗಿತ್ತು. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.